ಸೆಂಟ್ ಮೇರಿಸ್ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಒಬ್ಬರಿಗೆ ಪರ್ ಪರ್ಸನ್ ಟಿಕೆಟ್ ಬಂದು 400 ಇರುತ್ತೆ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮು ಅಂದರೆ ಒಂದು 15 ಅಥವಾ 12 ಕಿಲೋಮೀಟ್ರ್ ಹೋಗ್ಬೇಕಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಸೆಂಟ್ ಮೇರಿಸ್ ಐರ್ಲ್ಯಾಂಡ್. ಇರಬೇಕು ಸ್ವಲ್ಪ. ಇವಾಗ ನಾನು ಬಂದಿದ್ದೀನಿ ಸೆಂಟ್ ಮೇರಿಸ್ ಐರ್ಲ್ಯಾಂಡ್ಗೆ. ನೀವು ನೋಡ್ಬೋದು, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 20 ಮಿನಿಟ್ಸ್ ಆಯಿತು. ಅಂದರೆ ಇದೇ ಒಂಥರ ಭಾಗ ನಮ್ಮ ಕಡೆನೇ ಒಂಥರ ಇರುತ್ತೆ ಆಯಿತಾ. ಸೊ ತುಂಬ ಸಖತ್ತಾಗಿದೆ. ಆ ಸಮುದ್ರ ತುದಿಯಿಂದ ಈ ಸಮುದ್ರ ತುದಿಗೆ ಬಂದಿರೋದಂತೂ ತುಂಬ ಖುಷಿ ಕೊಡ್ತಾಯಿದೆ. ಒಬ್ಬರಿಗೆ 400 ಅಷ್ಟೇ ಪ್ರೈಸ್ ಇರೋದು. ನೋಡ್ತಾ ಇದ್ದೀರಲ್ಲ ಸೆಂಟ್ ಮೇರಿಸ್ ಐರ್ಲ್ಯಾಂಡು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನಾವು ಕೂಡ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಸೊ ವಾಟರ್ ಬಾಟಲಲ್ಲಿ ಈ ಥರ ಮಾಡಿದ್ದಾರೆ. ಇದು ಬಿಟ್ಟು ನೆಕ್ಸ್ಟ್ ನಾವೇನಾದರೂ ಆ ಕಡೆ ಹೋಗ್ಬೇಕಿದ್ರೆ ತುಂಬಾ ಡೀಪಾಗಿ ಆಳ ಇರೋದ್ರಿಂದ ಈ ಥರ ಲೈನ್ ಬ್ಯಾರಿಕೇಡ್ ಥರ ಹಾಕಿದ್ದಾರೆ. ಯಾರೂ ಕೂಡ ಅಲ್ಲಿ ಹೋಗೋದಕ್ಕೆ ಬಿಡಲ್ಲ. ಆದ್ರೂ ತುಂಬ ಸಖತ್ತಾಗಿದೆ. ಈ ಕಲ್ಲುಗಳೆಲ್ಲ ಒಂಥರ ಏನೋ ಉದ್ದ ಇರುತ್ತೆ. ಇದು ಯಾಕೆ ಈ ಥರ ಬಂತು ಅಂತ ಕೇಳಿದರೆ ಇವ್ರು ಹೇಳ್ತಾರೆ ಏನೋ ಉಲ್ಕೆ ಬಿದ್ದಿರೋದ್ರಿಂದ ಈ ಥರ ಆಗಿದೆ ಸರ್, ಹಿಂದೆ 2000 ವರ್ಷದ ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಇಲ್ಲಿ ನೋಡ್ಬೋದು ವಾಟರ್ ಬಾಟಲ್ ಸೇವ್ ಮಾಡಿರೋದು ಈ ಥರ. ಅದೇ ಗೊತ್ತಲ್ಲ
ಏನೇ ಆದ್ರೂ ಇಲ್ಲಿಗೆ ತಂದು ಹಾಕಬೇಕು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ತುಂಬಾ ಸಕ್ಕತ್ತಾಗಿದೆ. ಹಾಗೆಯೇ ಇದಂತೂ ಗೊತ್ತಲ್ಲ, ಯಾರೋ ಮಾಲ್ಡೀವ್ಸ್ ಎಲ್ಲ ಅಲ್ಲೂ ಕೂಡ ಇದೇ ಥರ ಇರುತ್ತೆ ಪಂಜರ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನಿಜವಾಗ್ಲೂ ನೀನು ಎಲ್ಲೇ ಇರು, ಏನೇ ಮಾಡು, ಹೇಗೆ ಇರು ಗುರು, ಲೈಫಲ್ಲಿ ಬೀಚ್ ಕಡೆ ಬರಬೇಕು. ಏನಕ್ಕೆ ಅಂದರೆ ಬೀಚ್ ಕಡೆ ಬಂದಾಗಿರುವಂತಹ ನೆಮ್ಮದಿ ನೀನು ಎಲ್ಲೇ ಹೋದರೂ ಸಿಗೋದು ಎರಡೇ ಕಡೆ ನೆಮ್ಮದಿ ಸಿಗೋದು, ಒಂದು ದೇವಸ್ಥಾನದಲ್ಲಿ, ಇನ್ನೊಂದು ಸಮುದ್ರ ತೀರದಲ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಕೇಳ್ತಾಯಿದ್ರು ಏನಕ್ಕೆ ಎಲ್ಲ ಬೀಚ್ ಕಡೆ ತೆಂಗಿನ ಮರಗಳು ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ನಾನು ಅವತ್ತೇ ಆನ್ಸರ್ ಮಾಡಿದ್ದೆ. ವಾಸ್ಕೋ ಡಿ ಗಾಮ ಅವ್ರು ಇಲ್ಲೆಲ್ಲ ಬಂದಾಗ ತೆಂಗಿನ ತಳಗಳನ್ನ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗಿದ್ರಂತೆ. ಹಾಗಾಗಿ ಎಲ್ಲ ತೇಲು ಬಂದು ಏನಾಗಿದೆ, ಎಲ್ಲೆಲ್ಲಿ ಈ ಥರ ಸಿಕ್ಕಿದೆ ಜಾಗ ಅಲ್ಲೆಲ್ಲ ಕೂಡ ತೆಂಗಿನ ಮರಗಳು ಬೆಳೆದಿದ್ದಾವೆ. ನೋಡ್ತಾ ಇದ್ದೀರಲ್ಲ. ಆದರೆ ನಾವು ಒಂದು ಹುಷಾರಾಗಿರಬೇಕು. ಈ ಪ್ಲೇಸ್ಗಳಲ್ಲಿ ಏನಪ್ಪ ಅಂದರೆ ಹಾವುಗಳಿರೋದು ಜಾಸ್ತಿ, ಯಾಕೆಂದರೆ ಇಲ್ಲಿ ಯಾರೂ ಜಾಸ್ತಿ ಓಡಾಡಲ್ಲ. ಆ ಥರ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ ನಾನು ಹೇಳೋದೇನೆಂದರೆ ಲೈಫಲ್ಲಿ ಒಮ್ಮೆ ಎಂಜಾಯ್ ಮಾಡಬೇಕಷ್ಟೆ. ಇದೇ ಲೈಫು. ನಾವು ಕೂತ್ಕೊಬೋದು. ಬಾ ನೋಡಿ ಹೇಗಿದೆ ಎಲ್ಲ ಸರೌಂಡಿಂಗ್. ತೂಗು ಎಲೆ ಅಂತ ಆಡೋಕ್ಕಾಗಲ್ಲ, ಬರೀ ಇಷ್ಟೇ ಕೂತ್ಕೊಂಡು ನೋಡಬೇಕು. ಮುಂದುಗಡೆ ಈ ಥರ ಬೀಚ್ ಇದೆ. ಏನು ಗೊತ್ತಾ, ಇವಾಗ ನಾನು ನೋಡ್ತಾ ಇದ್ದೀನಿ ಸೆಂಟ್ ಮೇರಿಸ್ ಐರ್ಲ್ಯಾಂಡಲ್ಲಿ ಈ ಪ್ಲೇಸ್ನ. ಇದು ತುಂಬ ಅದ್ಭುತವಾದಂಥ ಸ್ಥಳ. ನೋಡಿ, ನೀವು ನೋಡ್ತಾ ಇದ್ದೀರಾ, ಅಲೆಗಳು ಒಂದು ರೀತಿಲಿ ಬಂದು ಈ ಥರ ಮುಂದೆ ಪಾಸ್ ಆದಾಗ ಎಷ್ಟು ಬೇಗನೆ ಹಿಂದೆ ಹೋಗುತ್ತೆ. ಆ ರಭಸಕ್ಕೆ ನಾವು ಏನಾದ್ರು ಸಿಕ್ಕಿದ್ರೆ ಖಂಡಿತ ಯಾವುದೇ ಮುಲಾಜಿಲ್ಲದೆ ಬೀಚ್ ಮಧ್ಯದಲ್ಲಿ ಹೋಗಿ ಸೇರ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ. ಈ ಸಾಹಸ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಅದ್ಭುತವಾದಂಥ, ಸುಂದರವಾದಂತಹ, ನೆಮ್ಮದಿಯಾದಂತಹ ತಾಣ ಅಂದರೆ ನನಗೆ ಬೀಚ್ ಬಿಟ್ಟರೆ ಮತ್ತು ಪರಿಸರ ಅಂದರೆ ಫಾರೆಸ್ಟ್ ಏರಿಯಾ. ಸೆಂಟ್ ಮೇರಿಸ್ ಐರ್ಲ್ಯಾಂಡಲ್ಲಿ. ಸೊ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಈ ಥರ ಫ್ರೀಡಮ್ ಆಗಿರುವಂಥ ಬೀಚ್ ಕೂಡ ಇಲ್ಲೇ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಕಲ್ಲೆಲ್ಲ ಜಾಸ್ತಿ. ಅಂದರೆ ಇಲ್ಲಿ ಕಲ್ಲಿನ ಒಂದು ವ್ಯವಸ್ಥೆ ಯಾಕೆ ಹಿಂಗೆ ಆಯ್ತು ಅನ್ನೋದು ಗೊತ್ತಿಲ್ಲ, ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಲೈಫಲ್ಲಿ ಏನಿದೆ ಗುರು, ಒಂದು ಎಂಜಾಯ್ಮೆಂಟ್ ಅಷ್ಟೇ. ನೋಡು, ಈ ಕಡೆ ಸೆಂಟ್ ಮೇರಿಸ್ ಐರ್ಲ್ಯಾಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಥರ ಫುಲ್ ಆರಾಮಾಗಿ ಈ ಕಡೆ ಬಂಡೆಕಲ್ ಮೇಲೆ ಮೀನಿನ ಅಕ್ವೇರಿಯಮ್ಗೆ ಇದೆಲ್ಲ ತುಂಬ ಬಳಸ್ತಾರೆ ನಮ್ಮ ಕಡೆ. ಇಲ್ಲೂ ಅಷ್ಟೇ, ಇದೆಲ್ಲ ಫ್ರೀಯಾಗಿ ಸಿಗುತ್ತೆ ನೋಡಿ ಇಲ್ಲಿ. ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಂತ ಇದೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಗುರು. ಕ್ಯಾಮ್ರಾ ಬೇರೆ ಇನ್ನೇನು ಆಫ್ ಆಗೋ ಟೈಮು. ಎಲ್ಲ ಬೋಟ್ಗಳು ಆ ಕಡೆ ನಿಂತಿದೆ ನಮಗೆ ಕರ್ಕೋಗೋದಕ್ಕೆ ಬಂದು ಟೈಮಿಂಗ್ಸ್ ಪ್ರಕಾರ. ಸ್ಲಿಪ್ಪರೆಲ್ಲ ಹೊಂಟ್ಕಿಟ್ಟು ಹೋಗ್ಬಿಟ್ಟು ಆಮೇಲೆ ನೀರೊಳಗಡೆ. ಈ ಕಡೆ ಬಾರೋ.